ಇದು ನಿಮ್ಮ ಧ್ವನಿ. ಪತ್ರಿಕಾಗೋಷ್ಠಿಯ ಕರೆಯಲಿಕ್ಕೆ ಮೂಲ ಕಾರಣ ವಿಚಾರವನ್ನು ತಮಗೆ ತಿಳಿಸ್ಲಿಕ್ಕೆ ನಾವು ಬಂದಿದ್ದೇವೆ. ಬಯಲುಸೀಮೆಯ ಭಾಗದ ಜಿಲ್ಲೆಗಳಲ್ಲಿ ಹೋರಾಟ ಅನ್ನೋದು ಒಂದು ರೀತಿಯಲ್ಲಿ ಶತಸಿದ್ಧ ರೀತಿಯಲ್ಲಿ ನಡೀತಾ ಇದೆ. ಭೂಮಿಯ ವಿಚಾರದಲ್ಲಿ 115 ದಿನದಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ ಭೂಮಿಯ ವಿಚಾರವಾಗಿ ಅನೇಕ ರೀತಿಯಲ್ಲಿ ಹೋರಾಟಗಳನ್ನು ನಡೀತಾ ಇದ್ದಾವೆ. ನಡೆಯುವ ಸಂದರ್ಭದಲ್ಲಿ ರಾಜ್ಯದ ಇನ್ನಿತರ ಕಡೆಗಳಲ್ಲೂ ಕೂಡ ಹೋರಾಟಗಳು ನಡೀತಿರುವಂತಹ ಸಂದರ್ಭದಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಹಾಗೂ ಕೇಂದ್ರ ಸಚಿವರು ಕೂಡ ಬಿಡದಿಯ ಭಾಗದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಅವರು ನಾಂದಿ ಆಡಿದ್ರು. ನಾವು ಕೂಡ ಹೋರಾಟ ಸಮಿತಿಯ ವತಿಯಿಂದ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಯಾಕಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಕೂಡ ಕಾರಣಕರ್ತರು. ನೀವು ಅಲ್ಲೇ ರೈತರು, ಇಲ್ಲೂ ಕೂಡ ರೈತರು ಅಂತೇಳಿ ನಾವು ಸಂಬಂಧಪಟ್ಟವರ ಮೇಲೆ, ಸಂಬಂಧಪಟ್ಟಂತ ಮತ್ತು ನಾಯಕರ ಮೇಲೆ ನಾವು ಒತ್ತಡವನ್ನು ತಂದ್ವಿ. ತದನಂತರ ಅವರು ಇಂದು 6ನೇ ತಾರೀಕು ಚಿಕ್ಕಬಳ್ಳಾಪುರದ ಹೋರಾಟದ ಜಾಗಕ್ಕೆ ಬರ್ತೀವಿ ಅಂತೇಳಿ ಸಂಬಂಧಪಟ್ಟಂತವರು ವಿಷಯವನ್ನು ಮಂಡಿಸಿದ್ವಿ. ಆದರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಮತ್ತೊಮ್ಮೆ ಅವ್ರನ್ನ ಭೇಟಿ ಮಾಡಿ ಇವತ್ತಂತ ಪ್ರಯತ್ನ ಮಾಡಿದಾಗ ಸಂಬಂಧಪಟ್ಟಂತ ನಮ್ಮ ಜಿಲ್ಲೆಯ ಮಾಜಿ ಸಚಿವರು ಆದಂತ ಕೃಷ್ಣಾರೆಡ್ಡಿನವರ ನಾಯಕತ್ವದಲ್ಲಿ ಮಾಜಿ ಮತ್ತು ಶಿವಕುಮಾರ್ ಅಥವಾ ಶಿವಶಂಕರ್ ಅವರ ಎಲ್ಲರ ನಾಯಕತ್ವದಲ್ಲಿ ಕುಮಾರಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಬೇಕು ಅಂತೇಳಿ ನಮಗೆ ಕರೆಯನ್ನು ಕೊಟ್ಟು ನಾವು ಕೂಡ ಎಲ್ಲ ಸ್ನೇಹಿತ ವರ್ಗ ಆ ಜಾಗಕ್ಕೆ ಹೋಗಿ ಒಂದು ಚರ್ಚೆಯನ್ನು ಮಾಡುವ ಮುಖಾಂತರ ಏನು ನಮಗೆ ಆತಂಕವನ್ನು ಇತ್ತು, ನಮ್ಮ ಜಿಲ್ಲೆಯ ಶಾಸಕರು, ಅದರಲ್ಲೂ ಕೂಡ ವಿಶೇಷವಾಗಿ ಶಿಡ್ಲಘಟ್ಟದ ಶಾಸಕರು, JDS ಶಾಸಕರು ಈ ಒಂದು ಭೂಮಿಯ ವಿಚಾರದಲ್ಲಿ ನಮಗೆ ವಿರೋಧವಂತೂ ಏನಿದ್ರು ಅಂತೇಳಿ ನಮ್ಮ ಭಾವನೆ ಇತ್ತು. ಆ ಭಾವನೆಯನ್ನು ಅಲ್ಲಿ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಅನೇಕ ರೀತಿಯಾದಂತಹ ಚರ್ಚೆಗಳು ಆದ ನಂತರ ಶಾಸಕರು, ನಾನು ಕೂಡ ಒಬ್ಬ ರೈತನ ಮಗ, ಈಗೂ ಕೂಡ ನಾವು ರೈತರು ಎಲ್ಲರೂ ಕೂಡ ಒಟ್ಟಾಗಿ ರೈತರ ಜೊತೆಯಲ್ಲಿ ನಾವಿರವ, ನಾವು ಕೂಡ ನಿಮ್ಮ ಹೋರಾಟದಲ್ಲಿ ಜೊತೆಗಿರ್ತೇವೆ, ಕೈಗಾರಿಕೆ ಕೃಷಿ ಭೂಮಿಯಲ್ಲಿ ಬೇಡ, ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿದಂತ ವಿಚಾರವನ್ನು ತಮ್ಮ ಮಾಧ್ಯಮದ ಮುಖಾಂತರ ಇಡೀ ಸಮಾಜಕ್ಕೆ ತಿಳಿಸ್ಬೇಕು ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಅವರು ಶಾಸಕರು
ಮತ್ತು ಮಾಜಿ ಮುಖ್ಯಮಂತ್ರಿಗಳು ಏನು ಕುಮಾರಣ್ಣವರು ಕೂಡ ವೇದಿಕೆಗೆ ಬರ್ತೀವಿ ಅಂತೇಳಿ ಕೂಡ ಹೇಳಿದ್ದಾರೆ. ಒಂದು ವೇಳೆಯನ್ನು ನಿಗದಿ ಮಾಡಿ ಮತ್ತೊಮ್ಮೆ ತಮಗೆ ಆ ವೇಳೆಯ ನಿಗದಿಯನ್ನು ಕೂಡ ತಮಗೆ ತಿಳಿಸ್ತೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬರ್ತೀನಂತ ನಮ್ಗೆ ಆಶ್ವಾಸನೆ ಕೊಟ್ಟು, ಅದಾದ ನಂತರ ಮೊನ್ನೆ ಶುಕ್ರವಾರ ಮತ್ತೆ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಕುಮಾರಣ್ಣವರು ತಮ್ಮ ರೈತ ಮುಖಂಡರನ್ನೆಲ್ಲ ಕರೆದಿದ್ರೆ ಬರ್ಬೇಕಂತ ಹೇಳಿದಾಗ ಮೊನ್ನೆ ನಾವು ಹೋದಾಗ ಅವತ್ತು ಎಲ್ಲ ಚರ್ಚೆ ಆದ್ಮೇಲೆ ಸುಮಾರು 1 ಗಂಟೆ ಕಾಲ ಎಲ್ಲ ಚರ್ಚೆ ಮಾಡಿದಾಗ ಆ ಒಂದು ಸಭೆಗೆ ನಮ್ಮ ಕ್ಷೇತ್ರದ ಶಾಸಕರಾದ ಬಿ.ಎನ್. ರವಿಕುಮಾರ್ ಕೂಡ ಬಂದಾಗ ಚರ್ಚೆ ನಡೀತು. ಎಲ್ಲಾ ವಿಚಾರವನ್ನ ನಮ್ಮ ಬೈರೇಗೌಡರು ಕುಮಾರಣ್ಣರಿಗೂ ಮತ್ತೆ ಸಭೆಯಲ್ಲಿ ಮಂಡನೆ ಮಾಡಿದ್ರು. ಅದಾದ ನಂತರ ಸ್ವಲ್ಪ ಚರ್ಚೆಗಳಾದ್ಮೇಲೆ ಒಂದು ಒಮ್ಮತಕ್ಕೆ ಬಂದು ನಮ್ಮೆಲ್ಲರ ಉದ್ದೇಶ ಇಷ್ಟೇ, ಶಿಡ್ಲಘಟ್ಟ ತಾಲೂಕಿನ ಈ ಒಂದು 13 ಹಳ್ಳಿಯ ಫಲವತ್ತಾದ ರೈತರ ಭೂಮಿಯನ್ನ ಅವ್ರು ಉಳಿಸ್ಕೊಡ್ಬೇಕಂತ ನಾವೆಲ್ಲ ಒಂದೇ ಒಕ್ಕಲಿನಿಂದ ಹೇಳಿದಾಗ ಅದು ನ್ಯಾಯಾಲಯದಲ್ಲೂ ಕೂಡ ನಮಗೆ ತಡೆಯಾಜ್ಞೆ ಸಿಕ್ಕಿದೆ ಅಂತ ಹೇಳಿದಾಗ ನೀವೇನು ಸಂಕೋಚ ಪಡಬೇಡಿ, ನಮ್ಮ ಪಕ್ಷದ ವತಿಯಿಂದ ನಮ್ಮ ಶಾಸಕರಿರ್ಬೋದು, ನಾವಿರ್ಬೋದು, ನಮ್ಮ JDS ಪಕ್ಷ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ನಿಲ್ತೀವಿ. ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ. ರೈತರ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಈ ಸರ್ಕಾರ ವಶಪಡಿಸಿ ಬಿಡೋದಿಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ನಮ್ಗೆ ಒಂದು ಆಶ್ವಾಸನೆ ಕೊಟ್ಟಾಗ ನಮ್ಮೆಲ್ಲ ಹೋರಾಟಗಾರರಿಗೂ, ರೈತ ಮುಖಂಡರಿಗೂ, ಮಹಿಳೆಯರು ಕೂಡ ಬಹಳಷ್ಟು ಸಂತೋಷವಾಯಿತು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತೇನು ನಾವೆಲ್ಲ ಒಕ್ಕಲಿನಿಂದ ಇವತ್ತು ನಮ್ಮ ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಹೋರಾಟಗಾರರೆಲ್ಲ ಒಗ್ಗಟ್ಟಾಗಿ ಸೇರಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಮಕೋಟೆ ಹೋಬಳಿಯ ಈ ಒಂದು ಫಲವತ್ತಾದ ಭೂಮಿಯನ್ನ ಇವತ್ತೆಲ್ಲಾ ವಿಚಾರವನ್ನು ಕೂಡ ನಾವು ಸವಿಸ್ತಾರವಾಗಿ ಕುಮಾರಣ್ಣಗೆ ಹೇಳಿದ ಮೇಲೆ, ಶಾಸಕರನ್ನು ಕೂಡ ತಂದ ಮೇಲೆ ಅವರು ಕೂಡ ಯೋಚನೆ ಮಾಡಿ ಇವತ್ತು ಆ ಒಂದು ಪ್ರಾಂತ್ಯದಲ್ಲಿ ಸುಮಾರು 100ರಿಂದ 150 ಎಕರೆ ರೇಷ್ಮೆ ಬೆಳೆಗಾರರು, ರೇಷ್ಮೆ ಕಬಳಿ ಸೊಪ್ಪಿದೆ. ಇವತ್ತು ಶಿಡ್ಲಘಟ್ಟದಲ್ಲಿ ಅತ್ಯಂತ ಉತ್ತಮವಾದ ಒಂದು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ರೇಷ್ಮೆ ಗೂಡಿನ ಮಾರ್ಕೆಟ್ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಇವತ್ತು ಒಳ್ಳೆಯ ಬೆಲೆನೂ ಇದೆ. ಇವತ್ತು ರೇಷ್ಮೆ ಗೂಡಿನ ಬೆಲೆಯಲ್ಲಿ ಇವತ್ತು ಯಾವ ರೈತರು ಇವತ್ತು ರೇಷ್ಮೆ ಗೂಡನ್ನು ಬೆಳೀತಾ ಇದ್ದಾರೆ ಅತ್ಯಂತ ತೃಪ್ತಿಕರವಾಗಿದೆ. ಇವೆಲ್ಲವನ್ನು ಮನವರಿಕೆ ಮಾಡಿದ ಮೇಲೆ ನಾವೆಲ್ಲ ಕೂಡ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಶಾಸಕರು ಮತ್ತು JDS ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾದಂತ ಕೃಷ್ಣಾರೆಡ್ಡಿ ಅವರು ಕೂಡ ಯೋಚನೆ ಮಾಡಿ ನಾವು ನಿಮ್ ಜೊತೆ ನಿಮ್ಮ ರೈತರ ಫಲವತ್ತಾದ ಭೂಮಿನ ಉಳಿಸಕ್ಕೆ ನಾವು ಕೂಡ ನಿಮ್ ಜೊತೆ ಕೈ ಜೋಡಿಸಿ ಹೇಳಿದ್ಮೇಲೆ ನಾವು ಈ ವಿಚಾರವನ್ನ ಆಗ್ಲೇ ಕೆಲವು ಮಾಧ್ಯಮಗಳಲ್ಲಿ ಮತ್ತೆ ಪ್ರಿಂಟ್ ಮೀಡಿಯಾ ಎಲ್ಲ ಬಂದಿದೆ. ಅದು ಕೂಡ ನಮ್ಮ ಜವಾಬ್ದಾರಿ ಇಡೀ ಜಿಲ್ಲೆಯ ಇಡೀ ನಮ್ಮ ಎಲ್ಲ ರೈತಾಪಿ ವರ್ಗದವರಿಗೆ, ನಮ್ಮ ಹೋರಾಟಗಾರರಿಗೆ, ಎಲ್ಲ ಸಂಘ ಸಂಸ್ಥೆಗಳಿಗೆ ಇವತ್ತು ಏನು ಯಾವ ರೀತಿ ಎಲ್ಲ ಹೋರಾಟ ಸಂಘ ಸಂಸ್ಥೆಗಳು, ಜನಪರ ಹೋರಾಟಗಾರರು, ಮಠಾಧೀಶರು ಅಥವಾ ಇನ್ನು ಎಲ್ಲ ರೀತಿಯ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲ ನಮಗೆ ಸಹಾಯ ಮಾಡುವಂತ ಕನ್ನಡ ಪರ ಸಂಘಟನೆಗಳು, ಅದ್ರ ಜೊತೆಗೆ ವಿಶೇಷವಾಗಿ ನಮಗೊಂದು ಶಕ್ತಿ ಅಂದ್ರೆ ಜಾತ್ಯತೀತ ಜನತಾದಳದ ಬೆಂಬಲವನ್ನು ಕೂಡ ಇವತ್ತು ನಮಗೆ ಘೋಷಿಸುವುದರಿಂದ ನಮಗೆ 100ಕ್ಕೆ 100 ನಂಬಿಕೆ ಇದೆ. ನಮ್ಗೆ ಇವತ್ತು ನಮ್ಮ ಈ ಹೋರಾಟಕ್ಕೆ ಸರ್ಕಾರ ಮಣಿತದೆ, ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗ್ತದೆ. ನಮ್ಮ ಫಲವತ್ತಾದ ಭೂಮಿಯನ್ನು ರೈತರಿಗೆ ಉಳಿಸ್ಕೊಡ್ಬೇಕಂತೇಳಿ ನಾವೆಲ್ಲ ಕೂಡ ಇವತ್ತು ಈ ವಿಚಾರವನ್ನ ಇನ್ನು ಹೆಚ್ಚು ಪ್ರಚಾರ ಆಗಿ ಜನರಲ್ಲಿ ಇನ್ನು ಈ ರೈತರ ಭೂಮಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಮುಂದಿನ ದಿನ ಇನ್ನು ಹೋರಾಟ ಮಾಡಬೇಕು. ಅದು ನಮ್ಮ ಒಂದು ಪ್ರತಿಫಲ ಸಿಗೋ ಕೂಡ ನಮ್ಮ ಅಹೋರಾತ್ರಿ ಧರಣಿ ಮುಂದುವರಿತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಸಾರ್ವಜನಿಕರು ಕೂಡ ಅಥವಾ ಬುದ್ಧಿಜೀವಿಗಳು ಕೂಡ ಎಲ್ಲರೂ ಚರ್ಚೆ ಮಾಡುತ್ತೆ. ರೈತನು ಅವನ ಭೂಮಿಯನ್ನು ಉಳಿಸ್ಕೊಂಡ್ರೆ ಮುಂದೆ ಅವನಿಗೆ ಜೀವನ ಸುಗಮವಾಗ್ತದೆ. ಹೊತ್ತು ರೈತರ ಜಮೀನನ್ನು ಮಾರಿಬಿಟ್ರೆ ಅವರು ಮುಂದಿನ ದಿನಗಳಲ್ಲಿ ಕಷ್ಟದಲ್ಲಿ ಅವರು ಕೈ ತೊಳಿಬೇಕಾಗ್ತದೆ. ಎಲ್ಲಾ ಬುದ್ಧಿಜೀವಿಗಳು ಕೂಡ ಇವತ್ತು ಆ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ರೈತ ಬಾಂಧವರಿಗೆ ಮತ್ತೆ ಎಲ್ಲ ಹೊತ್ತು ಗ್ರಾಮೀಣ ರೈತರಿಗೆ ನಾವು ಈ ಒಂದು ಸಂಘಟನೆ ಮುಖಾನ ನಾವು ಮನವಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಮಾರಾಟ ಮಾಡಬಾರ್ದು. ಭೂಮಿ ಇದ್ರೆ ಭೂಮಿ ನಮ್ಗೆಲ್ಲ ಸವಲತ್ತು ಸಿಗ್ತದೆ, ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ಸವಲತ್ತನ್ನು ನಾವು ಬೆಳ್ಕೋಬಹುದಾಗ್ತದೆ. ಅದ್ರ ಜೊತೆಗೆ ಭೂಮಿಯಿಂದ ನಮ್ಗೆ ಎಲ್ಲಾ ರೀತಿಯಲ್ಲಿ ಕೂಡ ಆ ಭೂಮಿ ನಾವಿವತ್ತು ಆರ್ಥಿಕವಾಗಿ ಯಾವುದೇ ಒಂದು ಬ್ಯಾಂಕ್ಗಳಲ್ಲಿ ಮತ್ತೊಂದು ಸಾಲ ಪಡಿಬಹುದಾಗ್ತದೆ. ನಾವು ಕೃಷಿ ಇವತ್ತೇನು ಕೃಷಿ ಕಷ್ಟ ಇರ್ಬೋದು, ಮುಂದಿನ ದಿನಗಳು ಇವತ್ತೇನು ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡವರು ಇವತ್ತು ಜಮೀನನ್ನು ಕೊಂಡ್ಕೊಂಡು ಒಂದು ಅತ್ಯಾಧುನಿಕ ರೀತಿಯಲ್ಲಿ ಕೃಷಿ ಮಾಡಕ್ ಹೊರಟಿದ್ದಾರೆ. ಮುಂದೆ ಕೃಷಿ ಇಲ್ದಿದ್ರೆ ನಾವು ನಮ್ಮ ಹಳ್ಳಿಗಳಲ್ಲಿ ಕೃಷಿ ಮಾಡಿದ್ರೆ ನಮಗೆ ಆಹಾರಕ್ಕೆ ಕೂಡ ತೊಂದರೆ ಆಗ್ತದೆ. ಇವೆಲ್ಲ ವಿಚಾರವನ್ನು ಕೂಡ ಮನವರಿಕೆ ಆದ್ಮೇಲೆ ನಾವೆಲ್ಲ ಕೂಡ ಮನವಿ ಮಾಡೋದಿಷ್ಟೇ, ನಮ್ಮ ಫಲವತ್ತಾದ ಭೂಮಿಯನ್ನ ಇವತ್ತು ಸರ್ಕಾರ ಕೂಡ ನಾವು ಸರ್ಕಾರಕ್ಕೆ ಹೋರಾಟದ ಮುಖೇನ ಮನವಿ ಮಾಡ್ತೇವೆ.
ಹೀಗಿರುತ್ತ ಮತ್ತು ಏನು ಸರ್ಕಾರ ಬದಲಾವಣೆ ಇದೆ, ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಇರ್ಬೋದು, ಉಸ್ತುವಾರಿ ಮಂತ್ರಿಗಳು ಇರ್ಬೋದು, ಅಥವಾ ನಮ್ಮ ಜನಪ್ರತಿನಿಧಿಗಳು ಹೋರಾಟ ಮಾಡಿ ನಮ್ಮ ಈ ಒಂದು ಫಲವತ್ತಾದ ಭೂಮಿಯನ್ನ ರೈತರಿಗೆ ಉಳಿಸ್ಕೊಡ್ಬೇಕನ್ನೋದೇ ನಮ್ಮೆಲ್ಲ ಹೋರಾಟದ ಉದ್ದೇಶ. ಈ ವಿಚಾರವನ್ನ ತಾವು ಮಾಧ್ಯಮದ ಮಿತ್ರರು ಎಲ್ಲ ವಿಚಾರವನ್ನು ಇನ್ನೂ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ನಾವು ಈ ಸಂಘಟನೆ ಪರವಾಗಿ ಜಾತ್ಯತೀತ ಜನತಾದಳದ ಪಕ್ಷದ ವರಿಷ್ಠರಿಗೆ ಮತ್ತು ಆ ಪಕ್ಷದ ಎಲ್ಲ ಮುಖಂಡರಿಗೂ ನಾವು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀವಿ.